ಇನ್ನೊಂದು ಇಂಡಿ ನೂತನ ಜಿಲ್ಲೆ ಆಗಬೇಕಂತ ಆಸೆ ನಂದಿತ್ತು. ನನ್ನ ಕಮಿಟ್ಮೆಂಟ್ ಅದ. ಅದು ಏನೋ ಬರುವುದೊಂದೊಮ್ಮೆ ಬರುವ ಕಾಲಕ್ಕೆ ಇರುವುದು, ಯಾರು ಇಚ್ಛೆಗೂ ಅದು ನಡೆಯುವುದಿಲ್ಲ. ಈಚೆಗೆ ಕರೆದಾಗ ಅದರ ಸುಗ್ಗಿಯ ಕಾಲ ಸ್ವಇಚ್ಛೆಯಲ್ಲಿ ತುಂಬಿದರೂ ತಡೆಯಲಾಗುವುದಿಲ್ಲ ಅಂತಕ್ಕಂಥ ಭಾಳ ಸೂಕ್ಷ್ಮ ಮಾತನ್ನು ನಿಮ್ಮ ಮುಂದೆ ಹೇಳಿ, ದಟ್ ಈಸ್ ಅವರ್ ಕಮಿಟ್ಮೆಂಟ್. ನಾನು ಜೀವನದಾಗ ಒಂದು ಕಮಿಟ್ಮೆಂಟ್ ಕೊಟ್ಟೆ ಅಂದರೆ ನಾನು ಅದನ್ನು ಬಿಟ್ಟಿಲ್ಲ ಯಾವ ಕಾಲಕ್ಕೂ. ಅದು ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡತಕ್ಕಲ್ಲ ಮತ್ತು ಫೋನ್ ಕೊಟ್ಟಿಲ್ಲ, ಈಗೂ ಇರ್ತದೆ, ಅದು 28 ಇರ್ತದೆ. ಆಗ ಮೋಸ್ಟ್ ಕಮಿಟೆಡ್ ಪರ್ಸನ್. ನನ್ನ ಜೀವನದಾಗ ಒಮ್ಮೆ ಏನಾದರೂ ಮಾತು ಕೊಟ್ಟೆ ಅಂದರೆ ಯಾವ ಪರಮನಿಂದೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಅದನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಎಲ್ಲರ ಸಹಕಾರ ಕೊಡ್ತೀವಿ. ಆನ್ ಮೆರಿಟ್ ಬೇಸ್, ಕೊನೆಗೆ ಮೆರಿಟ್ ಮೇಲೆ ಹೋಗ್ಬೇಕಾಗ್ತದೆ. ಆನ್ ಮೆರಿಟ್ ಬೇಸ್ ವಿಲ್ ಡೂ ಇಟ್. ಅದರ್ವೈಸ್ ಐ ವಿಲ್ ರಿಲೀವ್ ಫ್ರಮ್ ದಿಸ್ ಪಾಲಿಟಿಕ್ಸ್. ಸಾರ್ವಜನಿಕ ಬದುಕಿನಿಂದ ನಾನು ರಾಜಕಾರಣ ಚುನಾವಣೆಗಳಿಗೆ ಮಾಡ್ತಕ್ಕಂಥವ್ರಲ್ಲ. ನಾವು ಜನರಿಗೆ ಏನು ಮಾತು ಕೊಟ್ಟಿರ್ತೀವಿ, ಕಮಿಟ್ಮೆಂಟ್. ಜಿಲ್ಲಾ ಎದಕ್ಕದ ಅಂದ್ರೆ ಇಲ್ಲಿ ಬಾರ್ಡರ್ದಾಗ ಇದ್ದೀವಿ ಅಂತ ಭಾಳ ದಿನ. ನಾನು ಹೋದ ಅವಧಿಯೊಳಗೆ ವಿಧಾನಸಭೆಯೊಳಗೆ ಪ್ರಶ್ನೆ ಕೇಳಿದಾಗ ಅವಾಗ ಯಾರು ವಿಚಾರ ಮಾಡಿರಲಿಲ್ಲ. ಈಗ ಸರ್ಕಾರದಿಂದ ಒಂದು ವರದಿ ಕೇಳ್ಯಾರನ್ನ ಎಲ್ಲರೂ ಎಚ್ಚೆತ್ಕೊಂಡು ಕೇಳಕತ್ತಾರೆ. ನೀವೇ ಮೊದಲು ಕೇಳಿದ್ರೆ ನನಗೇನು ನಿಮ್ಗೆ ಇವತ್ತಿಗೂ ಬದಲಾವಣೆ ಇಲ್ಲ. ಕ್ಯಾಟಗೋರಿಕಲಿ ಇದಕ್ಕಿಂತ ಅದು ಯೋಗ್ಯ ಆಗ್ತದೆ ಅದೇ ಆಗಲಿ, ಅದು ನಮ್ಮದೇ ಭಾಗದ. ನಾನು ಭಾಳ ಕಾನ್ಸಿಯಸ್ ಪಾಲಿಟಿಕ್ಸ್ ಮಾಡ್ಕೋತ ಬಂದೀನಿ. ಡೆವಲಪ್ಮೆಂಟ್ದಾಗ ಯಾರು ಸಿಂಧಿ ಆದ್ರೇನು, ಇಂಡಿ ಆದ್ರೇನು, ಅಥವಾ ಅಖಂಡ ಬಿಜಾಪುರ ಉಳಿದ್ರೇನು, ನನಗೇನೋ ಒಂದು ಬಹಳ ಖುಷಿ ಅನ್ನಿಸ್ತು. ಈ ವಿಚಾರದಾಗ ಒಂದು ನನಗೆ ಸತ್ಯ ಅನಿಸುತ್ತೆ ಏನಂದ್ರೆ, ಹೊಸ ತಾಲೂಕಾಗ್ಯಾವ, ಇನ್ನು ಅವಕ್ಕೆ ನೀವೆಲ್ಲ ಯೋಗ್ಯವಾದಂಥ ಬೇಡಿಕೆ ಈಡೇರಿಸಿಲ್ಲ, ಅದನ್ನು ಮೊದಲು ಮಾಡಿದೆ ಅಂತ ಏನು ಹೇಳ್ಯಾರ. ನಾನು ಅವ್ರನ್ನ ಭಾಳ ಹೃದಯದಿಂದ ಸ್ವಾಗತಿಸ್ತೀನಿ. ಎಸ್, ಇಟ್ ಈಸ್ ರೈಟ್. ನೀವು ಘೋಷಣೆ ಮಾಡೋಕ್ಕಿಂತ ಮೊದಲ ನಮ್ಗೆ ಏನು ತಾಲೂಕುಗಳು ಘೋಷಣೆ ಮಾಡಿದ್ರೆ ಆ ತಾಲೂಕು ಅಭಿವೃದ್ಧಿ ಪಡಿಸ್ರಿ. ಏಟಾಗ್ಯಾವ ಚಡ್ಚಾಡ್ದಾಗ ಏನು ಅಭಿವೃದ್ಧಿ ಆಗ್ಯದ, ಆರ್ಮೇಲ್ದಾಗ ಏಟಾಗ್ಯದ, ದೇವ್ರಿಪ್ಪರಿಗೆ ಏಟಾಗ್ಯದ, ತಾಳಿಕೋಟೆಗೆ ಏಟಾಗ್ಯದ, ಕೋಲಾರದಾಗ ಏಟಾಗ್ಯದ, ತಿಕೋಟದಾಗ ಏಟಾಗ್ಯದ, ಎಲ್ಲ ನೋಡ್ತೀನಿ ನಾನು. ಐ ಅಗ್ರಿ. ನಾನು ಜನಪರ ಮನುಷ್ಯ. ಅಂದಿನೊಂದದ್ದೇ ಅದರದ್ದೇ ಆಗಲಿ ಅಂತ ಹೇಳಿ ತಗಲಕ್ಕೆ ರಾಳಿಕೆಯವರು ನಾವಿಲ್ಲ. ನಾವು ಹಿಟ್ಲರೂ ಅಲ್ಲ. ನಮ್ಮ ಅಪೇಕ್ಷೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆದ್ರೆ ಅದನ್ನು ಕಾಲಮಿತಿ ಹಿಂಗೆ ಆಗಲಿ ಅಂತ ಯಾಕೆ ಅಪೇಕ್ಷೆ ಪಟ್ಟಿಲ್ಲ ಅಂದರೆ, ಅವಾಗ ಯಾರೂ ಮತ್ತೊಬ್ಬರು ಪ್ರಶ್ನೆ ಮಾಡೋರು ಇರಲಿಲ್ಲ. ಅವಾಗ ನೀವು ಅವಾಗ ಪ್ರಶ್ನೆ ಮಾಡಿದರೆ ಅಂದರೆ ಸಿದ್ಧಿಯವರು ನನಗೆ ಅವಾಗ ಒತ್ತಾಯ ಮಾಡಿದರೆ ಅಂದ್ರೆ ನಾನು ಬಿಟ್ಬಿಡ್ತಿದ್ದೆ. ಇದನ್ನು ಚರ್ಚೆಗೆ ಹೋಗ್ತಿಲ್ಲ. ನೀವು 4-6 ವರ್ಷಗಟ್ಟಲೆ ಕೂತು ಈ ಟೈಮ್ನಾಗ ಮಾಡಿ ನಿಮಗೂ ತಪ್ಪು ಅನ್ನೋಂಗಿಲ್ಲ. ಅಲ್ಲಿ ಪ್ರತಿನಿಧಿಗಳ ಕರ್ತವ್ಯ ನಮ್ಮ ಕ್ಷೇತ್ರದ ನಮ್ಮ ಜನರಿಗೆ ಅವ್ರ ಪರವಾಗಿ ಧ್ವನಿ ಎತ್ತುವುದು, ಅವ್ರ ಪರವಾಗಿ ನಮ್ಮ ಕನಸು, ನನಗೊಬ್ಬನಿಗೆ ಕನಸು ಇರಬೇಕನ್ನ ಅವ್ರಿಗೂ ಇರಬೇಕು. ಆದರೆ ಅವ್ನ ಮೆರಿಟ್ ಬೇಸ್, ಆನ್ ಇಶ್ಯೂ ಬೇಸ್ ಮತ್ತು ಅದಕ್ಕೆ ಹಿನ್ನೆಲೆ. ಇವತ್ತು ನಾನೇ ಭಾಳ ಸರ್ತಿ ಹೇಳಿ, IMM ಸಜ್ಜನ್ ಅಂತ ಒಬ್ಬ ಹಿರಿಯ ಮನುಷ್ಯರು ಧ್ವನಿ ಎತ್ತದಕ್ಕೆ ನಾವು ಯಾರೂ ಅವ್ರ ಜೊತೆಗೆ ಸಹಕರಿಸಲಿಲ್ಲ ಅಂತ ಹೇಳಿ ಹೈದರಾಬಾದ್ ಕರ್ನಾಟಕದಾಗ ಕೂಡಲಿಲ್ಲ. ನಾವು ಆರ್ಟಿಕಲ್ 371ದಾಗ ಕೂಡಲಿಲ್ಲ. ನಾವು ಆರ್ಟಿಕಲ್ 371ದಾಗ ಯಾರ್ಯಾರು ಕೂಡ್ಯಾರ ಹೈದರಾಬಾದ್ ಕರ್ನಾಟಕ ಬೆಲ್ಟ್ದಾಗ ಅವ್ರ ರೇಟ್ ಸುಖದಾಗದ. ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಬದುಕಿಗೆ ಬದಲಾವಣೆ ಆಗ್ಯದ. ಯಾಕೆ ಬಳ್ಳಾರಿ ಏನಿತ್ತು ಅನ್ನಂದ್ರೆ, ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿ ಒಳಗಿದ್ದದ್ದು. ಅವ್ರೇನು ಹೈದರಾಬಾದ್ ಕರ್ನಾಟಕ ಟ್ರೀಟ್ ಆಗಲ್ಲ, ನವಾಬ್ ರಾಜಕೀಯ ಇರಲಿಲ್ಲ ಅವರು. ಆದರೂ ರಾಜಕೀಯ ಇಚ್ಛಾಶಕ್ತಿಯಿಂದ ಕೊಂಡಯ್ಯನಂತವ್ರು ಒತ್ತಾಯ ಮಾಡಿ, ಅಲ್ಲಂ ವೀರಭದ್ರಪ್ಪನಂತವ್ರು ಒತ್ತಾಯ ಮಾಡಿ, ಸೋನಿಯಾ ಗಾಂಧಿ ನಿನಗೆ ಗೆಚ್ಚಿದೆ ಅಂತ ತಿಳ್ಕೊಂಡು ಮನಮೋಹನ್ ಸಿಂಗ್ ಮೇಲೆ ಒತ್ತಾಯ ಮಾಡಿ ಆ ಬಳ್ಳಾರಿ ಒತ್ತಿ ಕುಡಿಸಿದ್ರು. ಎದ್ರು ಕೂಡ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇವತ್ತೇನು ಕರಿತೀವಿ ಅದ್ರ ಕೂಡ ಕುಡಿಸಿದ್ರು. ನಮಗೆ ಕೂಡಿಲ್ಲ. ನಮ್ಮ ಧ್ವನಿ ಎತ್ತು, ನಮ್ಮ ಧ್ವನಿ ಎಲ್ಲ ಈಡೇರಿಸ್ತಾರೆ ಅಂತ ಹೇಳಂಗಿಲ್ಲ. ಅದು ಒತ್ತಾಯ ಮಾಡ್ಲಿಕ್ಕೆ ಅಂತಪ್ಪ. ಹಿಂದಾದ ಅಚಾತುರ್ಯಗಳನ್ನು ನಾನು ಮೊದಲು ಕೃಷ್ಣ ನೀರಾವರಿ ಒಳಗೆ ಹೇಳಿದೆ. ಹಿಂದಿನವ್ರದ್ದು ನಾನು ತಪ್ಪು ಅಂತನಂಗಿಲ್ಲ. ಆದ್ರೆ ಆ ಇಚ್ಛಾಶಕ್ತಿ ಇರ್ಲಾರ ಬಟ್ಟೆಗೆ ಇವತ್ತು ನಮ್ಮ ಮನೆ ಬರ ನೀರು 130 TMC ಈಗ ತಗೋಬೇಕಾಗ್ತದೆ. ಈ ಸಿಂಧಿಯವ್ರು ಯಾವಾಗ ಕೇಳಿದ್ರೆ ನಾನೇ ನಿಮ್ಮ ಪರ ಹೇಳ್ತೀನಿ. ಸಿಂಧಿಗೆ ಯಾವಾಗಲೂ ನಾನು ಅನ್ಕಿಂತ ಹೆಚ್ಚಿಗೆ ಕಾಳಜಿ ಮಾಡ್ತೀನಿ. ಯಾಕಂದ್ರೆ ವಿ ಆರ್ ಆಲ್ ಬ್ರದರ್ಹುಡ್ಸ್. ಆಲ್ಮೋಸ್ಟ್ ಆಲ್ ಸಿಂಧಿಗೆ ನಾವು ಎಲ್ಲರೂ ಕೂಡಿ ಬದುಕಬೇಕು. ನಂದೇ ಆಗಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರಲ್ಲ ನಾವು. ಆದರೆ ನೀವು, ನಾನು ಸೆಷನ್ದಾಗೆ ಪ್ರಿವಿಯಸ್ ಗೌರ್ಮೆಂಟ್ದಾಗ ಮುಖ್ಯಮಂತ್ರಿಗಳು ಇರಲಿಲ್ಲ ಅವತ್ತು. ನನಗೆ ಉತ್ತರ ಯಾರು ಕೂಡ ಆಗಿಲ್ಲ. ಹೋಮ್ ಮಿನಿಸ್ಟರ್ ಅವತ್ತಿದ್ದು ಯಾರು, ಶಿವಮೊಗ್ಗದವ್ರು ಯಾರು, ಅವರಾಗಜ್ಞಾನ ಅಂತ. ಅವ್ರೇನು ಉತ್ತರ ಕೊಟ್ಟರು ನನಗೆ, ನಿಮ್ಮ ಬೇಡಿಕೆ ಯೋಗ್ಯವಾಗಿದೆ, ಭವಿಷ್ಯದ ದಿನಗಳಲ್ಲಿ ಇದನ್ನು ನಾವು ಆದ್ಯತೆ ಮೇಲೆ ಇದಕ್ಕೆ ಒಪ್ಕೋತೀವಿ. ಅವತ್ತೊಬ್ಬರು ಸಿಂಧಿ ಭಾಗದ ಶಾಸಕರು ಇದ್ರಲ್ಲಿ. ಅವತ್ತೇ ಆ ವಿಷಯ ಅವ್ರು ಏನೋ ಡ್ರ್ಯಾಗಪ್ ಮಾಡಿದ್ರು ಅಂದರೆ ಐ ಕೆನಾಟ್, ಈ ಇಲೆಕ್ಷನ್ದಾಗ ನಾನು ಅದನ್ನು ಇಶ್ಯೂ ಮಾಡ್ತಿರ್ಲಿಲ್ಲ.
ನೀವು ನಾನು ಅವರು ಇವರು ಅನ್ನಂಗಿಲ್ಲ, ನೀವು ಅವತ್ತೇ ಇಲ್ಲಿ ಸಿಂಧಿ ಒಳಗೆ ಯಾರೋ ಒಬ್ಬರು ಕೂಗಿ ಎತ್ತಿದ್ರಿ ಅಂದರೆ, ಅವತ್ತು ಯಾರೋ ಒಬ್ರು ಪ್ರೆಸ್ ಮೀಟ್ ಮಾಡಿದ್ರಿ ಅಂದರೆ ನಾನು ಒಪ್ಕೋತಿದ್ದೆ. ನೀವು ಯಾರು ಏನೋ ಮಾಡಲಾರ್ದೆ ಕೊನೆ ಹಂತಕ್ಕೆ ನಾವೊಂದು ಸ್ಟೇಜಿಗೆ ತಂದು ಒಳಕ್ಕೆ ನಮಗೂ ಬೇಡ ನಿಮಗೂ ಬೇಡ ಅನ್ನಂಗೆ ಮಾಡ್ದಂಗೆ ಅದು ಮಾಡ್ಕೊಳಕ್ಕೆ ಹೋದಂಗೆ ಅಲ್ಲಿ ನೀವು ನಿಮ್ಮದು ಆಗೋದು ಬೇಡ ನಮ್ಮದು ಆಗೋದು ಬೇಡ. ಮತ್ತು ಅದ್ರ ಹಿಂದೆ ಯಾರು ಇರ್ತಾರೋ ಗೊತ್ತಿರ್ತದೆ ನನಗೆ, ಹಿಂದೆ ಇದಕ್ಕೆ ಯಾರು ಇರ್ತಾರೆ, ಅವರು ನನ್ನ ಆತ್ಮೀಯಗಳು ಯಾರು ಇರ್ತಾರೆ, ನಾನು ನೋಡ್ತೀನಿ ಅವ್ರಿಗೆ, ಅವರು ನಾನು ನೋಡ್ಕೋತಿ ಇಲ್ಲಿಗೆ ಬಂದಿಲ್ಲ, ನಾನು ನೋಡ್ಕೋತಿರ್ತೀನಿ, ನನಗೇನೇನು ಹೊಸದಲ್ಲಿದೆ. ಆದರೆ ಯಾವುದು ಯಾವ ಟೈಮಕ್ಕೆ ಏನಂದ್ರು ನಾವು ಅವಾಗ ಅವರೇ ಮೊದಲು ಧ್ವನಿ ಎತ್ತಿ, ಇವತ್ತು ನಾವು ಅವ್ರ ಜಾಗದಾಗ ಅಂದಿದ್ರು ನನಗೆ ಏನು ಹಚ್ಚಿದ್ರು ನೀವೇ, ಪಾಪ ಅವರು 10 ವರ್ಷ ಆಯ್ತು ರೀ ಬಡ್ದಾಡ್ಲಕತ್ತಾರೆ, ನೀವೇ ಯಾಕೆ ಇವತ್ತು ಧ್ವನಿ ಎತ್ತಿದ್ರೆ ನೀವೇ ಕೇಳ್ತೀರಿ. ನನಗೆ ನ್ಯಾಯ ನೀತಿ ಧರ್ಮ ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ, ಇದ್ರ ಹಿನ್ನೆಲೆ ಏನು, ಈಗ ಯಾಕೆ ಇಶ್ಯೂ ಬಂತು, ಹಿಂದಕ್ಕೆ ಯಾಕೆ ಬಂತಿಲ್ಲ. ಆದರೆ ಪರಿಸ್ಥಿತಿಗಳನ್ನು ಏನದ ಅನ್ನೋದು ಗಮನಿಸಿ ನೀವು ರಾಜಕಾರಣ ಮಾಡಬೇಕು. ಇವತ್ತು ಚರ್ಚೆ ಮಾಡೋದು ಸಹಾಯ ಮಾಡ್ತೀವಿ, ಅವರು ಸಹಕಾರ ಮಾಡ್ತಾರೆ, ತಾಳ್ಮೇಲೆ ಬೆಳ್ತಾರೆ, ದೇವರಿಬ್ಬರಿಗೆ ನಾನೇ ಒಪ್ಕೋತೀನಿ, ಅವ್ರಿಗೆ ನಮ್ಗಿಂತ ಸರಿ ಅದು ಆಗ್ತದೆ. ಆಮೇಲೆ ನಮ್ಮದೇನು ಜನರು ಸಹಕಾರ ಇದ್ರೆ ಇದು ಮಾಡ್ಲಿಕ್ಕಾಗ್ತದೆ, ಇರಲಿಲ್ಲ ಅಂದ್ರೆ ಮಾಡ್ಲಿಕ್ಕಾಗಲ್ಲ. ನಾವ್ಯಾರು ಬ್ರಿಟಿಷ್ ಆಡಳಿತದಾಗಂತೂ ಇಲ್ಲ. ಮೆರಿಟ್ ಈಗ ಅಭಿಪ್ರಾಯ ಕೇಳಿದೇವಿ, ಇನ್ನು ಮೆರಿಟ್ ಮೇಲೆ ಹೋಗ್ತೀವಿ. ವಿಚ್ ಈಸ್ ದ ಮೆರಿಟ್? ಬುದ್ಧಿವಂತರಿಗೆ 10 ಅಸ್ತ್ರಗಳು ಇರ್ತಾವಂತೆ, ನಾನು ಆ ಕೆಟಗರಿಗೆ ಬರ್ತೀನಿ. 1 ಅಸ್ತ್ರ ಬಿಟ್ಟು ಅಂದ್ರೆ ನಾವು 9 ಅಸ್ತ್ರ ಮತ್ತೊಂದು ಬಳಕೆ ಇರ್ತೀನಿ. ಮತ್ತೆ ವಿ ಆರ್ ಮೋಸ್ಟ್ ಕ್ಯಾಟಗಾರಿಕಲಿ ಎಲ್ಲಿ ಏನು ಹೋಗ್ಬೇಕು ಅನ್ನೋದು ನನಗೆ ಗೊತ್ತದ, ಆನ್ ಮೆರಿಟ್ ಬೇಸ್. ಹೌದು, ಹಿಂದಿನ ಪ್ರಿವಿಯಸ್ ಗೌರ್ಮೆಂಟ್ದಾಗ ಹೊಸಪೇಟೆ ಏನು ವಿಜಯನಗರದ ಕರಿತೀವಿ ಇತ್ತನದ, ಅದಕ್ಕೂ ಬಳ್ಳಾರಿಯವ್ರು ಭಾಳ ವಿರೋಧ ಮಾಡ್ಯಾರ, ಇತ್ತನದ. ದಟ್ ಈಸ್ ಪೊಲಿಟಿಕಲ್ ಡಿಸಿಷನ್. ಐ ಡನ್ ದ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಸಂದರ್ಭ ಅಂತ ಕಾಲ ತರ್ತೀನಿ ನಾನು. ನನಗೇನು ಬಿಡ್ತೀನಿ, ನಾ ಬಿಡ್ತೀನಿ ಅಟ್ಟಿದ್ರೇ ನಾವು ಮಂದಿನೂ ಅಂದರೆ ಬಿಟ್ಕೊಡಂಗಿಲ್ಲ. ಆದರೆ ಯಾವುದೇ ಇರಲಿ ಸ್ವಯಂತೆಯಿಂದ ಇರಬೇಕಾಗುತ್ತೆ. ರಾಜಕಾರಣ ಸಕಾರಾತ್ಮಕ ಚಿಂತನೆಗಳನ್ನು ನಡಿಬೇಕು. ಸೊ ಅದಕ್ಕೆ ನಮ್ಮವರಿಗೆ ಇವು ಯಾವ ನಡೆದಾವ ತಿಳಿತಿಲ್ಲ ಹಾಕೊಳಕ್ಕೆ ಹೋಗ್ಬಿಡ್ರಿ. ನಾ ಅದನ್ನು ಯಾವುದೇ ಪರಿಸ್ಥಿತಿಯಾಗ ಮಾತು ಕೊಟ್ಟಿನೋ ಅದನ್ನು ಯಾವುದೇ ಪರಿಸ್ಥಿತಿಯಾಗ ಮಾಡ್ತೀವಿ. ಒಂದು ವೇಳೆ ಮಾಡೋದು ಆಗಲಿಲ್ಲ ಅಂದ್ರೆ ನಾನು ಏನು ಮಾತು ಕೊಟ್ಟಿನೋ ಇಂಥ ಯಾವ್ರೆ ಸೊಬಗು ಹೇಳಿ ಹಿಂದಕ್ಕೆ ಸರಿ ಅವನ್ನ ನನ್ನ ಕೈಲಾಗಿಲ್ಲ, ನಾನು ಬಿಡ್ತೀನಿ. ನಾನು ಎಲ್ಲರೇ ಸುಮ್ಮನೆ ಕಾರಣಗಳು ಕೊಟ್ಟು ಸರ್ ಸುಳ್ಳು ಹೇಳಿ ಮತ್ತೆ ಚುನಾವಣೆಗೆ ಬರುವ ಮನುಷ್ಯನ ಅಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಇಂಥವು ಭಾಳ ನೋಡಿಬಿಟ್ಟಿನ 35 ವರ್ಷ ಸಾರ್ವಜನಿಕ ಬದುಕನಾಗಿ ಅಂದದ್ದನ್ನು ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಅಲ್ಲಿ ಇರಬಾರ್ದು. ಈ ನಿಲುವುಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದ್ರು. ಇಟ್ ಈಸ್ ಮೈ ಕಮಿಟ್ಮೆಂಟ್ ಫಾರ್ ದಿಸ್ ಪೀಪಲ್. ಸಾಮಾನ್ಯ ಜನ ಅದನ್ನು ಅರ್ಥಕೊಂಡೇ 7 ಇಲೆಕ್ಷನ್ ನನಗೆ ವಿಚಾರಿಲ್ಲ, ನಾನು ಅದನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ತಾರೆ ಪ್ರವೃತ್ತಿ ನನಗದ. ಇದಕ್ಕೆಲ್ಲ ಅಧಿಕಾರಿಗಳ ಸಹಕಾರದ ಇಲ್ಲಿ ಯಾರ್ಯಾರು ಮೊದಲಿದ್ದು ಈಗ ಯಾರು ಅದಾರ ಇವರೆಲ್ಲರೂ ಸಹಾಯ ಸಹಕಾರ ಮಾಡಿರೋದು ರಾಜ್ಯ ಮಟ್ಟ ಹಿಡಿದು ಇಲ್ಲಿ ತನಕ. मैं आप सब लोगों से गुजारिश करता हूं, आप सब लोग आइए, हमारे नए नए वैरायटी के चाय को टेस्ट कीजिए। अल्हम्दुलिल्लाह आपको पसंद आएगी और शिकायत का कोई मौका नहीं मिलेगा इंशाल्लाह। शहर इंडी के टीपू सुल्तान सर्कल में थोड़े दिन पहले स्टार नाम से चाय होटल की ओपनिंग स्टार फ्रेंचाइजी के मालिक के हाथों हुई है। इस होटल में आपको एक से बढ़कर एक चाय मिलेगी और एक से बढ़कर एक मिठाई, टोस्ट, बिस्किट्स, मस्का ब्रेड वगैरह मिलेंगे और हर चाय का अपना एक अलग अलग स्वाद इस होटल में आपको मिलेगा। अगर आपको चाय की तलब है तो स्टार टी कैफे आपके लिए तैयार है। राब्ते के लिए आप इन नंबरात पर कांटेक्ट कर सकते हैं। यूसुफ अड्डेवाले 7676191193, जमीर चौधरी 9945088402 पर।